ಮಹಾಲಯ ಅಮಾವಾಸ್ಯೆಯ ಆಚರಣೆಗಳು ಮತ್ತು ಅದರ ಮಹತ್ವ. ಮಹಾಲಯ ಅಮಾವಾಸ್ಯೆಯು ಪಿತೃಪಕ್ಷದ ಕೊನೆಯ ದಿನವಾಗಿದೆ. ಇದು ಅಶ್ವಿನಿ ಮಾಸದ ನವರಾತ್ರಿ ಹಬ್ಬದ ಆಗಮನವನ್ನು ಸೂಚಿಸುತ್ತದೆ. ಮಹಾಲಯ ಅಮಾವಾಸ್ಯೆಯ ಮಹತ್ವ ಮತ್ತು ಆಚರಣೆಗಳು ಹೇಗಿವೆ ಎಂದು ತಿಳಿದುಕೊಳ್ಳೋಣ. ಮಹಾಲಯ ಅಮಾವಾಸ್ಯೆಯು 9 ದಿನಗಳ ದುರ್ಗಾ ಪೂಜೆಯ ಆರಂಭವನ್ನು ಮತ್ತು 15 ದಿನಗಳ ಪಿತೃಪಕ್ಷದ ಅಂತ್ಯವನ್ನು ಸೂಚಿಸುತ್ತದೆ. ಈ ಮಹತ್ವದ ಘಟನೆಯು ಆಳವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಇದು ಸತ್ಯದ ವಿಜಯ ಮತ್ತು ದುಷ್ಟತನದ ಮೇಲಿನ ಅಂತ್ಯವನ್ನು ಸಂಕೇತಿಸುತ್ತದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿತೃಗಳಿಗೆ ಶ್ರಾದ್ದ ಮಾಡಲು ಕೊನೆಯ ದಿನವಾಗಿರುತ್ತದೆ. ಈ ದಿನದಂದು ನಿಮಗೆ ಮರಣದ ದಿನಾಂಕ ತಿಳಿದ ಅಥವಾ ತಿಳಿಯದ ಎಲ್ಲ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಲಾಗುತ್ತದೆ. ಮಹಾಲಯ ಅಮಾವಾಸ್ಯೆಯ ಮಹತ್ವ. ಮಹಾಲಯ ಅಮಾವಾಸ್ಯೆಯು ಅತ್ಯಂತ ಪೂಜನೀಯ ದಿನವಾಗಿದೆ. ಇದು ಭಾದ್ರಪದ ಮಾಸದಲ್ಲಿ ಬರುವ ಪ್ರಮುಖ ಅಮಾವಾಸ್ಯೆಯಾಗಿದೆ. ಮಹಾಲಯ ಅಮಾವಾಸ್ಯೆಯನ್ನು ಸರ್ವಪಿತೃ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಪಿತೃವಾದ ಕುಟುಂಬ ಸದಸ್ಯರು ಮತ್ತು ಪಿತೃಲೋಕಕ್ಕೆ ಹಿಂತಿರುಗುವ ದಿನವಾಗಿದೆ. ಈ ದಿನಗಳಲ್ಲಿ ಅವರನ್ನು ಅಪಾರ ಭಕ್ತಿಯಿಂದ ಪೂಜಿಸುವವರು ಪಿತೃಲೋಕಕ್ಕೆ ಹೋಗುವ ಮೊದಲು ಪೂರ್ವಜರು ಅವರಿಗೆ ಸಂತೋಷ ಮತ್ತು ಯೋಗಕ್ಷೇಮದ ವರವನ್ನು ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ. ಮಹಾಲಯ ಅಮಾವಾಸ್ಯೆಯ ಆಚರಣೆಗಳು. ಈ ದಿನ ಚತುರ್ದಶಿ ಅಮಾವಾಸ್ಯೆ ಅಥವಾ ಪೂರ್ಣಿಮಾ ತಿಥಿಯಂದು ಮರಣ ಹೊಂದಿದ ಕುಟುಂಬದ ಸದಸ್ಯರಿಗೆ ತರ್ಪಣ ಮತ್ತು ಶ್ರಾದ್ದಾಚರಣೆಗಳನ್ನು ನಡೆಸಲಾಗುತ್ತದೆ. ಪಿತೃಮೋಕ್ಷ ಅಮಾವಾಸ್ಯೆಯ ದಿನ ಕುಟುಂಬದ ಸದಸ್ಯರು ಮುಂಜಾನೆ ಬೇಗ ಎದ್ದು ಶುದ್ಧರಾಗಬೇಕು. ಅವರು ಈ ದಿನ ಹಳದಿ ಬಟ್ಟೆಗಳನ್ನು ಧರಿಸಬೇಕು. ಬ್ರಾಹ್ಮಣರನ್ನು ಮನೆಗೆ ಕರೆದು ಪೂಜೆ ಮಾಡಿಸಬೇಕು. ಶ್ರಾದ್ದ ಸಮಾರಂಭವನ್ನು ಕುಟುಂಬದ ಹಿರಿಯ ಪುರುಷನಾದವನು ಮಾಡಬೇಕು. ಬ್ರಾಹ್ಮಣರು ಮನೆಗೆ ಬರುತ್ತಿದ್ದಂತೆ ಶ್ರಾದ್ದ ಮಾಡುವವರು ಅವರ ಪಾದಗಳನ್ನು ತೊಳೆದು ಅವರಿಗೆ ಕುಳಿತುಕೊಳ್ಳಲು ಸ್ವಚ್ಛವಾದ ಸ್ಥಳವನ್ನು ನೀಡುತ್ತಾರೆ. ಈ ದಿನ ಪೂರ್ವಜರನ್ನು ಅಥವಾ ಪಿತೃಗಳನ್ನು ಧೂಪ, ದೀಪ ಮತ್ತು ಹೂಗಳಿಂದ ಪೂಜಿಸಲಾಗುತ್ತದೆ. ಪೂರ್ವಜರನ್ನು ಮೆಚ್ಚಿಸಲು ನೀರು ಮತ್ತು ಬಾರ್ಲಿಯ ಮಿಶ್ರಣವನ್ನು ಸಹ ನೀಡಲಾಗುತ್ತದೆ. ಬಲಭುಜದ ಮೇಲೆ ಪವಿತ್ರ ದಾರವನ್ನು ಧರಿಸಬೇಕು. ಈ ಪಿಂಡದಾನ ಕಾರ್ಯಕ್ಕಾಗಿ ವಿಶೇಷವಾದ ಆಹಾರವನ್ನು ತಯಾರಿಸಲಾಗುತ್ತದೆ. ಪೂಜಾ ವಿಧಿವಿಧಾನಗಳನ್ನು ಮುಗಿಸಿದ ನಂತರ ಬ್ರಾಹ್ಮಣರಿಗೆ ನೈವೇದ್ಯ ಮಾಡಲಾಗುತ್ತದೆ. ಬ್ರಾಹ್ಮಣರು ಕುಳಿತುಕೊಳ್ಳುವ ನೆಲದ ಮೇಲೆ ಎಳ್ಳನ್ನು ಕೂಡ ಚಿಮುಕಿಸಲಾಗುತ್ತದೆ. ಈ ದಿನವನ್ನು ಪೂರ್ವಜರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ. ಕುಟುಂಬದ ಸದಸ್ಯರು ಅವರ ಸ್ಮರಣೆಯಲ್ಲಿ ದಿನವನ್ನು ಕಳೆಯುತ್ತಾರೆ. ಪೂರ್ವಜರ ಆಶೀರ್ವಾದವನ್ನು ಕೋರಲು ಮಂತ್ರಗಳನ್ನು ಪಠಿಸಲಾಗುತ್ತದೆ. ಈ ದಿನದಂದು ತಮ್ಮ ಪೂರ್ವಜರಿಂದ ಕ್ಷಮೆಯಾಚಿಸುತ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ. ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸುವುದರ ಪ್ರಯೋಜನಗಳು. ನಿಮ್ಮ ಪೂರ್ವಜರ ಚಂಚಲ ಆತ್ಮಗಳು ತೃಪ್ತವಾಗುವುದು, ಅವರ ಆತ್ಮಕ್ಕೆ ಮೋಕ್ಷ ದೊರೆಯುವುದು, ಹಣ, ಆರೋಗ್ಯ, ಕೌಟುಂಬಿಕ ಸಂಬಂಧ, ವೃತ್ತಿಗೆ ಸಂಬಂಧಿಸಿದ ನಿಮ್ಮ ಜೀವನದ ಸಮಸ್ಯೆಗಳು ಪರಿಹಾರವಾಗುವುದು, ಅದೃಷ್ಟ ಮತ್ತು ಸಮೃದ್ಧ ಜೀವನದ ಆಶೀರ್ವಾದವನ್ನು ಪಡೆಯುವಿರಿ. ನಿಮ್ಮ ಪಾಪ ಕರ್ಮಗಳು ದೂರಾಗುವುದು, ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಲು ಸಹಕಾರಿಯಾಗಿದೆ. ಮಹಾಲಯ ಅಮಾವಾಸ್ಯೆಯ ಪೌರಾಣಿಕ ಹಿನ್ನೆಲೆ. ಮಹಾಭಾರತದ ಪ್ರಕಾರ ಕರ್ಣನು ಮರಣ ಹೊಂದಿದಾಗ ಅವನ ಆತ್ಮವು ಸ್ವರ್ಗವನ್ನು ತಲುಪಿದಾಗ ಅವನಿಗೆ ಆಹಾರವಾಗಿ ಚಿನ್ನ ಮತ್ತು ಆಭರಣಗಳನ್ನು ನೀಡಲಾಗುತ್ತದೆ. ತಾನು ಸ್ವರ್ಗ ಸೇರಿದರೂ ನನಗೆ ತಿನ್ನಲು ಆಹಾರವಿಲ್ಲವಲ್ಲ, ಇದಕ್ಕೆ ಕಾರಣವೇನೆಂದು ಯಮನನ್ನು ಕೇಳಿದನು. ಆಗ ಕರ್ಣನನ್ನು ಕುರಿತು ಯಮಧರ್ಮರಾಜನು, ನೀನು ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀಯಾ, ಎಲ್ಲ ರೀತಿಯಾದ ಸಂಪತ್ತನ್ನು ದಾನ ಮಾಡಿದ್ದೀಯಾ, ಆದರೆ ಎಂದಿಗೂ ತನ್ನ ಅಗಲಿದ ಪೂರ್ವಜರಿಗೆ ಆಹಾರವನ್ನು ನೀಡಿಲ್ಲ ಎಂದು ಯಮ ಉತ್ತರಿಸಿದನು. ಕರ್ಣನು ಸಾಯುವವರೆಗೂ ತನ್ನ ಪೂರ್ವಜರು ಯಾರೆಂದು ತಿಳಿದಿರದ ಕಾರಣ ಅವರಿಗೆ ತರ್ಪಣವನ್ನು ಅರ್ಪಿಸಲಾಗಲಿಲ್ಲ. ನಂತರ ಯಮನು ಕರ್ಣನಿಗೆ 15 ದಿನಗಳ ಕಾಲ ಭೂಮಿಗೆ ಹಿಂತಿರುಗಲು ಅನುಮತಿ ನೀಡಿದನು. ಇದನ್ನೇ ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಕರ್ಣನು ತನ್ನ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಿ ಮತ್ತೆ ಪುನಃ ಸ್ವರ್ಗಕ್ಕೆ ಹಿಂತಿರುಗಿದನು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.